ಕನ್ನಡ ನಮಸ್ಕಾರ ಸ್ನೇಹಿತರೆ, ಇಂದು ನಾವು ರಾಮ್ ಚರಣ್ ಅಭಿನಯದ ಬಹು ನಿರೀಕ್ಷಿಸಿದ ಸಿನಿಮಾ ಪೆಡ್ಡಿ ಬಗ್ಗೆ ಕೂಡ ಮಾತನಾಡೋಣ. 1980 ದಶಕದ ಗ್ರಾಮೀಣ ಆಂಧ್ರ ಪ್ರದೇಶದ ಹಿನ್ನೆಲೆಯಲ್ಲಿರುವ ಈ ಸಿನಿಮಾ ತಮ್ಮ ಊರಿನ ಗೌರವಕ್ಕಾಗಿ ಹೋರಾಡುವ ಒಬ್ಬ ಯುವಕನ ಕಥೆಯನ್ನು ಕೂಡ ಹೇಳುತ್ತದೆ ಎಂಬುದು. ಕ್ರೀಡೆ, ಭಾವನೆ, ಆತ್ಮಗೌರವ ಮತ್ತು ಹೋರಾಟದ ಅಂಶಗಳನ್ನು ಕೂಡ ಒಟ್ಟುಗೂಡಿಸಿ ನಿರ್ದೇಶಕ ಬುಚ್ಚಿಬಾಬು ಸಾನಾ ಒಂದು ದೊಡ್ಡ ಮಾಸ್ ಸ್ಪೋರ್ಟ್ಸ್ ಡ್ರಾಮಾ ಕೂಡ ನೀಡಿದ್ದಾರೆ ಅಂತ ಹೇಳ್ಬೋದು. ಈ ಸಿನಿಮಾದ ಅತಿ ದೊಡ್ಡ ಶಕ್ತಿ ರಾಮ್ ಚರಣ್ ಅವರ ಅಭಿನಯ ಅಂತ ಹೇಳ್ಬೋದು. ಪೆಡ್ಡೆ ಪಾತ್ರದಲ್ಲಿ ಅವರು ಸಂಪೂರ್ಣವಾಗಿ ಜೀವಿಸಿದ್ದಾರೆ ಎನ್ನಬಹುದು. ವಿಶೇಷವಾಗಿ ಇಂಟರ್ವೆಲ್ ಬ್ಲಾಕ್ ಮತ್ತು ಕ್ಲೈಮ್ಯಾಕ್ಸ್ ದೃಶ್ಯಗಳು ಕೂಡ ಪ್ರೇಕ್ಷಕರಿಗೆ ಉತ್ತಮ ಪ್ರತಿಕ್ರಿಯೆ ಕೂಡ ಪಡೆದಿದೆ ಅಂತ ಹೇಳ್ಬೋದು. ರೆಹಮಾನ್ ಅವರ ಸಂಗೀತ ಮತ್ತು ಬ್ಯಾಕ್ಗ್ರೌಂಡ್ ಸ್ಕೋರ್ ಸಿನಿಮಾಗೆ ಮತ್ತೊಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಕ್ರಿಕೆಟ್ ಮತ್ತು ಕ್ರೀಡೆ ದೃಶ್ಯಗಳು ಕೂಡ ಥಿಯೇಟರ್ನಲ್ಲಿ ಕೂಡ ಉತ್ತಮ ಅನುಭವ ಕೂಡ ನೀಡುತ್ತದೆ ಅಂತ ಹೇಳ್ಬೋದು. ಆದರೆ ಸಿನಿಮಾದ ಕೆಲವು ಕಡೆ ಸ್ವಲ್ಪ ಉದ್ದವಾಗಿ ಅನಿಸ್ಬೋದು ಅಂತ ಹೇಳ್ಬೋದು. ಕೆಲವು ಕಮರ್ಷಿಯಲ್ ಸನ್ನಿವೇಶಗಳ ಕಥೆಯನ್ನು ಕೂಡ ವೇಗವನ್ನು ಕೂಡ ಕಡಿಮೆ ಮಾಡುತ್ತದೆ ಅಂತ ಹೇಳ್ಬೋದು. ಜೊತೆಗೆ ಜಾನ್ವಿ ಕಪೂರ್ ಪಾತ್ರಗಳು ಇನ್ನಷ್ಟು ಮಹತ್ವ ನೀಡಬಹುದಾಗಿತ್ತು ಎಂದು ಅಭಿಪ್ರಾಯ ಹೇಳುತ್ತಾರೆ. ಇದು ಕೆಲವರದ ಅಭಿಪ್ರಾಯ ಅಂತ ಹೇಳ್ಬೋದು. ಓವರಾಲ್ ಅಭಿಪ್ರಾಯ ಬೇರೆಯೇ ಇರುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಈ ಸಿನಿಮಾ ಒಂದು ಅದ್ಭುತವಾಗಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಯಾಕಂದರೆ ರಾಮ್ ಚರಣ್ ಅವರ ಸಿನಿಮಾ ಯಾರು ಕೂಡ ಮಿಸ್ ಮಾಡಲ್ಲ, ಇವತ್ತು ಕೂಡ ಮಿಸ್ ಮಾಡಲಿಕ್ಕಿಲ್ಲ.